ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. 2026-27ನೇ ಸಾಲಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಆಹ್ವಾನಿಸಲಾಗಿರುವಂತದ್ದು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಬಾಲವಾಟಿಕ 1 and 3 ಮತ್ತು ಕ್ಲಾಸ್ 1 ತರಗತಿಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭಗೊಂಡಿರುವಂತದ್ದು. ಮಾರ್ಚ್ 20 ಬೆಳಿಗ್ಗೆ 10 ಗಂಟೆಯಿಂದ ಈ ಒಂದು ರಿಜಿಸ್ಟ್ರೇಷನ್ ಪ್ರಾರಂಭವಾಗುವಂತದ್ದು. ಇನ್ನು ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಏಪ್ರಿಲ್ 2ರವರೆಗೆ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನ ನೀಡಲಾಗಿರುವಂತದ್ದು. ಇನ್ನು ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಪ್ರೊವಿಷನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವಂತಹ ದಿನಾಂಕದ ಬಗ್ಗೆಯೂ ಸಹ ಇಲ್ಲಿ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಇನ್ನು ಬಾಲವಾಟಿಕ 1, 2 and 3 ಈ ಒಂದು ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರೊವಿಷನಲ್ ಲಿಸ್ಟ್ ಅನ್ನ ಏಪ್ರಿಲ್ 8ರಂದು ಬಿಡುಗಡೆ ಮಾಡಲಾಗುವಂತದ್ದು ಹಾಗೂ ಕ್ಲಾಸ್ 1 ತರಗತಿಗಳಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ 9ರಂದು ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಸೆಕೆಂಡ್ ಪ್ರೊವಿಷನಲ್ ಲಿಸ್ಟ್ ಅನ್ನ ಏಪ್ರಿಲ್ 16ರಂದು ಮಾಡಲಾಗುವಂತದ್ದು. ಇನ್ನು ಥರ್ಡ್ ಪ್ರೊವಿಷನಲ್ ಲಿಸ್ಟ್ ಅನ್ನ ಏಪ್ರಿಲ್ 21ರಂದು ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಆರ್ಟಿಇ, SC/ST ಹಾಗೂ ಒಬಿಸಿ ನಾನ್ ಕ್ರೀಮಿ ಲೇಯರ್ ಅಂಡರ್ ಸಫಿಶಿಯಂಟ್ ಆದಂತಹ ಅಪ್ಲಿಕೇಶನ್ಗಳು ಬರದೇ ಇದ್ದಂತಹ ಪಕ್ಷದಲ್ಲಿ ಆಫ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳಲಾಗುವಂತದ್ದು. ಇನ್ನು ಆಫ್ಲೈನ್ ರಿಜಿಸ್ಟ್ರೇಷನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ 22/4/2026ರಿಂದ 26/4/2026ರವರೆಗೆ ಆಫ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡಲಾಗುತ್ತದೆ. ಇನ್ನು ಬಾಲವಾಟಿಕ 2 ಹಾಗೂ ಕ್ಲಾಸ್ 2 ಮತ್ತು ಕ್ಲಾಸ್ 2 ನ ನಂತರದ ತರಗತಿಗಳಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ರಿಜಿಸ್ಟ್ರೇಷನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ 2/4/2026ರಿಂದ 8/4/2026ರವರೆಗೆ ಬಾಲವಾಟಿಕ 2 ಮತ್ತು ಕ್ಲಾಸ್ 2 ಹಾಗೂ ನಂತರದ ತರಗತಿಗಳಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಲಾಗುವಂತದ್ದು. ಹಾಗೂ ಬಾಲವಾಟಿಕ 2 ಮತ್ತು ಕ್ಲಾಸ್ 2 ಹಾಗೂ ನಂತರದ ತರಗತಿಗಳಿಗೆ ಅಡ್ಮಿಷನ್ ಅನ್ನ 15/4/2026ರಿಂದ 20/4/2026ರವರೆಗೆ ಅಡ್ಮಿಷನ್ ಅನ್ನ ಮಾಡಲಾಗುತ್ತದೆ. ಇನ್ನು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಕೆಲವು ಗೈಡ್ಲೈನ್ಸ್ ಗಳನ್ನು ಸಹ ನೀಡಲಾಗಿರುವಂತದ್ದು. ಇನ್ನು ಮೊದಲನೆಯದಾಗಿ ಏಜ್ ಲಿಮಿಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕ್ಲಾಸ್ 1 ತರಗತಿಗಳಿಗೆ ನೋಡೋದಾದ್ರೆ ಮಾರ್ಚ್ 31ರ ಒಳಗೆ 6 ವರ್ಷ ಕಂಪ್ಲೀಟ್ ಆಗಿರಬೇಕಾಗಿರುವಂತದ್ದು. ಇನ್ನು ಗರಿಷ್ಠ ವಯೋಮಿತಿಯನ್ನ ನೋಡೋದಾದ್ರೆ 8 ವರ್ಷದ ಅವಧಿಯವರೆಗೆ ಕ್ಲಾಸ್ 1 ತರಗತಿಗಳಿಗೆ ಏಜ್ ಲಿಮಿಟ್ ಅನ್ನ ನಿಗದಿಪಡಿಸಲಾಗಿದೆ. ಇನ್ನು ಕ್ಲಾಸ್ 2 ತರಗತಿಗಳಿಗೆ 7ರಿಂದ 9 ವರ್ಷದ ಅವಧಿಯವರೆಗೆ ನಿಗದಿಯನ್ನ ಪಡಿಸಲಾಗಿರುವಂತದ್ದು. ಹೀಗೆಯೇ ಕ್ಲಾಸ್ 3, ಕ್ಲಾಸ್ 4 ಹಾಗೂ ಇನ್ನುಳಿದಂತಹ ಕ್ಲಾಸಸ್ ಗಳಿಗೂ ಸಹ ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ನೋಟಿಫಿಕೇಶನ್ ನಲ್ಲಿ ಎಲ್ಲಾ ಮಾಹಿತಿಯನ್ನ ಡೀಟೇಲ್ ಆಗಿ ನೀಡಲಾಗಿರುವಂತದ್ದು. ಇನ್ನು ಕ್ಲಾಸ್ ಸ್ಟ್ರೆಂತ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಪ್ ಟು 40 ಸ್ಟೂಡೆಂಟ್ಸ್ ಕ್ಲಾಸ್ ಸ್ಟ್ರೆಂತ್ ಇರುವಂತದ್ದು. ಇನ್ನು ಕ್ಲಾಸ್ 1, ಕ್ಲಾಸ್ 2 ಹಾಗೂ ಕ್ಲಾಸ್ 3 ತರಗತಿಗಳಿಗೆ ಅಪ್ ಟು 40 ಸ್ಟೂಡೆಂಟ್ಸ್ ಇರುವಂತದ್ದು ಹಾಗೂ ಇನ್ನುಳಿದಂತಹ ತರಗತಿಗಳಿಗೆ 45 ಸ್ಟೂಡೆಂಟ್ಸ್ ಕ್ಲಾಸ್ ಸ್ಟ್ರೆಂತ್ ಇರುವಂತದ್ದು. ಇನ್ನು ರಿಸರ್ವೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ಗೆ ರಿಸರ್ವೇಶನ್ ಅನ್ನ ಮಾಡಲಾಗಿರುವಂತದ್ದು. ಇನ್ನು SC ಕೆಟಗರಿಯ ಅಭ್ಯರ್ಥಿಗಳಿಗೆ 15% ಸೀಟ್ ಅನ್ನ ರಿಸರ್ವ್ ಮಾಡಲಾಗಿರುವಂತದ್ದು ಹಾಗೂ ST ಕೆಟಗರಿಯ ಅಭ್ಯರ್ಥಿಗಳಿಗೆ 7.5% ಸೀಟ್ ಅನ್ನ ರಿಸರ್ವ್ ಮಾಡಲಾಗಿರುತ್ತದೆ ಹಾಗೂ ಒಬಿಸಿ ನಾನ್ ಕ್ರಿಮಿ ಲೇಯರ್ ಅಭ್ಯರ್ಥಿಗಳಿಗೆ 27% ಸೀಟ್ ಅನ್ನ ರಿಸರ್ವ್ ಮಾಡಲಾಗಿರುವಂತದ್ದು. ಇಲ್ಲಿ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಕೆಟಗರಿಯ ಅಭ್ಯರ್ಥಿಗಳಿಗೆ 3% ಸೀಟ್ ಅನ್ನ ರಿಸರ್ವ್ ಮಾಡಲಾಗಿರುತ್ತದೆ. ಇನ್ನು ಕ್ಲಾಸ್ 1 ತರಗತಿಗಳಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಮೆಥಡ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ರೈಟ್ ಟು ಎಜುಕೇಶನ್ ಅಂದರೆ ಆರ್ಟಿಇ ಅಂಡರ್ 25% ಸೀಟನ್ನ ಮೀಸಲಾಗಿರುವಂತದ್ದು. ಅಂದರೆ ಒಟ್ಟು
10 ಸೀಟ್ಗಳು ಆರ್ಟಿ ಅಂಡರ್ ಮೀಸಲಾಗಿರುವಂತದ್ದು. ಇನ್ನು ಎಸ್ಸಿ ಕೆಟಗರಿ ಅಂಡರ್ 15% ಸೀಟನ್ನ ಮೀಸಲಾಗಿರಿಸಿರುವಂತದ್ದು. ಅಂದರೆ ಒಟ್ಟು 6 ಸೀಟ್ಗಳು ಮೀಸಲಾಗಿರುತ್ತವೆ. ಇನ್ನು ಎಸ್ಟಿ ಕೆಟಗರಿ ಅಂಡರ್ 7.5% ಸೀಟನ್ನ ಮೀಸಲಾಗಿರಿಸಲಾಗುತ್ತದೆ. ಅಂದರೆ ಒಟ್ಟು 3 ಸೀಟ್ಗಳು ಎಸ್ಟಿ ಕೆಟಗರಿ ಅಂಡರ್ ಮೀಸಲಾಗಿರುವಂತದ್ದು. ಇನ್ನು ಒಬಿಸಿ ನಾನ್ ಕ್ರೀಮಿ ಲೇಯರ್ ಅಂಡರ್ 27% ಸೀಟ್ಗಳು ಮೀಸಲಾಗಿರುವಂತದ್ದು. ಅಂದರೆ ಒಟ್ಟು 11 ಸೀಟ್ಗಳು ಮೀಸಲಾಗಿರುತ್ತವೆ. ಇನ್ನು ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂಡರ್ 3% ಸೀಟ್ಗಳು ಈ ಒಂದು ಕೆಟಗರಿ ಅಭ್ಯರ್ಥಿಗಳಿಗೆ ಮೀಸಲಾಗಿರುವಂತದ್ದು. ಇನ್ನು ಸೀಟ್ಗಳನ್ನ ಅಲಾಟ್ ಮಾಡುವಂತಹ ವಿಧಾನದ ಬಗ್ಗೆ ನೋಡೋದಾದ್ರೆ ಲಾಟರಿ ಮುಖಾಂತರ ಸೀಟ್ಗಳನ್ನ ಅಲಾಟ್ ಮಾಡಲಾಗುವಂತದ್ದು. ಇನ್ನು ಮೊದಲನೇದಾಗಿ ಆರ್ಟಿ ಲಾಟರಿ ಅಂಡರ್ ಕೆಲವಷ್ಟು ಸೀಟ್ಗಳನ್ನ ಅಲಾಟ್ ಮಾಡಲಾಗುತ್ತದೆ. ಇನ್ನು ಎರಡನೇದಾಗಿ ಆಲ್ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಲಾಟರೀಸ್ ಅಂಡರ್ ಕೆಲವಷ್ಟು ಸೀಟ್ಗಳನ್ನ ಅಲಾಟ್ ಮಾಡಲಾಗುವಂತದ್ದು. ಹೀಗೆಯೇ ಕೆಟಗರಿ 1, ಕೆಟಗರಿ 2, SC ST, OBC ಹೀಗೆ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಸೀಟ್ಗಳನ್ನ ಅಲಾಟ್ ಮಾಡಲಾಗುವಂತದ್ದು. ಇನ್ನು ಫಸ್ಟ್ ಲಾಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಟ್ಟು 40 ಸೀಟ್ಗಳಲ್ಲಿ 10 ಸೀಟ್ಗಳನ್ನ ಫಸ್ಟ್ ಲಾಟ್ ನಲ್ಲಿ ಅಲಾಟ್ ಮಾಡಲಾಗುವಂತದ್ದು. ಇನ್ನು ಹೀಗೆ ಸೆಕೆಂಡ್ ಲಾಟ್, ಥರ್ಡ್ ಲಾಟ್, ಫೋರ್ತ್ ಲಾಟ್ ಹಾಗೂ ಫಿಫ್ತ್ ಲಾಟ್ ಅಂಡರ್ ಸೀಟ್ಗಳನ್ನ ಅಲಾಟ್ ಮಾಡಲಾಗುತ್ತದೆ. ಇನ್ನು ಆರ್ಟಿ ಅಂಡರ್ ಅರ್ಜಿಯನ್ನ ಸಲ್ಲಿಸುವಂತಹ ಅಭ್ಯರ್ಥಿಗಳು ತಮ್ಮ ಒಂದು ಪೇರೆಂಟ್ಸಿನ ಪ್ರೂಫ್ ಆಫ್ ರೆಸಿಡೆನ್ಸ್ ಅನ್ನ ಸಲ್ಲಿಸಬೇಕಾಗಿರುವಂತದ್ದು. ಇನ್ನು ಅಭ್ಯರ್ಥಿಗಳು ಒಂದು ವೇಳೆ ಮೇಜರ್ ಸಿಟೀಸ್ ಅಂಡ್ ಅರ್ಬನ್ ಏರಿಯಾದಲ್ಲಿರುವಂತಹ ಅಭ್ಯರ್ಥಿಗಳು 5 ಕಿಲೋಮೀಟರ್ ರೇಡಿಯಸ್ ಡಿಸ್ಟೆನ್ಸ್ ಒಳಗಡೆ ಇರಬೇಕಾಗಿರುವಂತದ್ದು. ಅಂದರೆ ತಾವು ಯಾವ ಒಂದು ಕೇಂದ್ರೀಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತೇವೆಯೋ ಆ ಒಂದು ಸ್ಕೂಲ್ನಿಂದ 5 ಕಿಲೋಮೀಟರ್ ರೇಡಿಯಸ್ ಡಿಸ್ಟೆನ್ಸ್ ಒಳಗಡೆ ಬೇಕು. ಇನ್ನು ಸಿಟೀಸ್ ಬಿಟ್ಟು ಉಳಿದಂತಹ ಪ್ರದೇಶದಲ್ಲಿರುವಂತಹ ಅಭ್ಯರ್ಥಿಗಳು 8 ಕಿಲೋಮೀಟರ್ ರೇಡಿಯಸ್ ಡಿಸ್ಟೆನ್ಸ್ ಒಳಗಡೆ ಇರಬೇಕಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೇರೆಂಟ್ಸಿನ ಪ್ರೂಫ್ ಆಫ್ ರೆಸಿಡೆನ್ಸ್ ಅನ್ನ ಸಲ್ಲಿಸಬೇಕು ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಹ ಸಲ್ಲಿಸಬೇಕಾಗಿರುವಂತದ್ದು. ಇನ್ನು ಫೀಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ. ಇವು ಫ್ರೀ ಎಜುಕೇಶನ್ ಆಗಿರುವಂತದ್ದು. ಇನ್ನು ಆಸಕ್ತ ಮತ್ತು ಅರ್ಹ ವಿದ್ಯಾರ್ಥಿಗಳು ಈ ಒಂದು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುವಂತದ್ದು. ಇವಿಷ್ಟು ಕೇಂದ್ರೀಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ 2026-27ನೇ ಸಾಲಿನ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.